ಏನೋ ನಾವು ಅಧ್ಯಕ್ಷನ ಪುಷ್ಪ ಬಂತು, ಯು ಐ ಬಂತು, ಮ್ಯಾಕ್ಸ್ ಬಂತು. ಈಗ ನಿಮಗೂ ಗೊತ್ತಿದೆ 2-3 ವಾರದಿಂದ ಯಾವುದೂ ನಿಲ್ತಾ ಇಲ್ಲ ಸರ್. ಅದ್ರ ಬಗ್ಗೆನೇ ಇಷ್ಟು 1.5 ಅವರ್ 2 ಅವರ್ಸ್ ಝೂಮ್ ಮೀಟಿಂಗ್ ಇತ್ತು. ನಾನು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮೊದಲಿಂದ ಬಂದಿದೆ. ನಾನು ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಬೂಸ್ಟ್ ಅನ್ನೋದು. ಅದು 1,000 ಕೋಟಿ ಆಯಿತು, ಇದು 2,000 ಕೋಟಿ ಆಯಿತು, 100 ಕೋಟಿ ಆಯಿತು, 200 ಕೋಟಿ ಆಯಿತು, 500 ಕೋಟಿ ಆಯ್ತಲ್ಲ ಬೂಸ್ಟ್ ಮಾಡ್ತಾರೆ. ನಿಜಾಂಶ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಿಗೆ ತಕ್ಕಾಗೆ ರೇಟ್ಸ್ ಇಡ್ತಾ ಇದ್ದಾರೆ. ದೊಡ್ಡ ಮೂವಿ ಬಂದಾಗ, ಪ್ಯಾನ್ ಇಂಡಿಯಾ ಬಂದಾಗ ಪ್ರೇಕ್ಷಕ ಬಂದು ಒಂದು ವಾರದಲ್ಲಿ ನೋಡ್ಬಿಟ್ರೆ ನೆಕ್ಸ್ಟ್ ಇಡೀ ಮಂತ್ ಅವ್ನಿಗೆ ಜೋಬಿಲ್ ಕಾಸಿರಲ್ಲ. ಕೇರಳ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕರ್ನಾಟಕ ಆಗ್ಬೋದು, ಯಾರು ಹ್ಯಾಪಿ ಆಗಿಲ್ಲ ಸರ್. 2 ಕೋಟಿ ಇದ್ದವ್ರಿಗೆ ಇವತ್ತು XYZ ಸರ್ ಇವತ್ತು 200 ಕೋಟಿವರೆಗೂ ತಗೊಂಡೋಗಿ ಇಟ್ಟಿದ್ದಾರೆ. ಒಬ್ಬ ನಿರ್ಮಾಪಕ ಆಗ್ಬೋದು, ಥಿಯೇಟರ್ ಓನರ್ ಆಗ್ಬೋದು, ವಿತರಕ ಆಗ್ಬೋದು, ಯಾರು ಬೆಳೆದಿಲ್ಲ. ಬುಕ್ ಮೈ ಶೋ ಅವರು ಒಂದು ಫಸ್ಟ್ ಶೋ ಆಗಿರಲ್ಲ, ಮಾರ್ನಿಂಗ್ ಶೋ ಆಗಿರಲ್ಲ. ನಮ್ಮ ನಿರ್ಮಾಪಕ ನಾನೇ ಅವರೇ ಹೇಳ್ತಾರೆ. ಒಂದ್ ಲೆವೆಲ್ಗೆ UI ಮತ್ತೆ ಮ್ಯಾಕ್ಸ್ ಇಯರ್ ಎಂಡ್ ಅಲ್ಲಿ ಒಂದು ಲೆವೆಲ್ಗೆ ಏನೋ ಒಂದು ಪುಷಪ್ ಅನ್ನೋ ತರ. ಅದಾದ್ಮೇಲೆ ಹೇಗಿದೆ ಈಗ ಥಿಯೇಟರ್ ಫೀಡ್ ಆಗ್ತಿದ್ಯಾ ಸರ್? ಇದೆಲ್ಲ ತಮಗೆ ಗೊತ್ತಿದೆ. ಆದರೆ ಒಂದು ನಿಜಾಂಶ ಹೇಳಲೇಬೇಕಾದ್ರೆ ನಾವು ಬಂದದ ಹೊಸದಲ್ಲಿ ಒಂದು 2-3 ಹಿಟ್ಟಾಗ್ತಾ ಬಂತು ಸರ್. ನಮಗೂ ಖುಷಿ ಆಯಿತು. ಏನೋ ನಾವು ಅಧ್ಯಕ್ಷನ ಪುಷ್ಪ ಬಂತು, ಯು ಐ ಬಂತು, ಸೂಮಂತರ್ ಬಂತು, ಹೀಗೆ ಕೆಲವೆಲ್ಲ ಒಳ್ಳೆ ಮ್ಯಾಕ್ಸ್ ಬಂತು. ಇವೆಲ್ಲ ಒಳ್ಳೆ ರಿಸಲ್ಟು. ಆಮೇಲೆ ನಾನು ಆ್ಯಕ್ಚುಲಿ ಒಬ್ಬ ಎಕ್ಸಿಬ್ಯೂಟರ್ ಆಗಿರೋದ್ರಿಂದ ಒಳ್ಳೆ ಗಳಿಕೆ ನಮ್ಮ ಥಿಯೇಟ್ರ್ಗಳಲ್ಲಿ ಆಯಿತು. ಈಗ ಏನಾಗೋಗ್ಬಿಟ್ಟಿದೆ ಅಂದರೆ, ಈಗ ನಿಮಗೂ ಗೊತ್ತಿದೆ 2-3 ವಾರದಿಂದ ಯಾವುದೂ ನಿಲ್ತಾ ಇಲ್ಲ ಸರ್. ವಾರಕ್ಕೆ 5-6 ಪಿಕ್ಚರ್ ಆಗ್ತಾಯಿದೆ. ಪ್ರೊಡ್ಯೂಸರ್ಗಾಗಲಿ ಯಾವ ರೀತಿ ಇದನ್ನು ನಿಭಾಯಿಸ್ತಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ. ಒಂದು ಕಡೆ ಸಿನಿಮಾನ ಜನ ನೋಡ್ತಾ ಇಲ್ಲ, ತಿರಸ್ಕಾರ ಮಾಡಿದ್ದಾರೆ ಸರ್ ಅಂತಲೇ ಹೇಳ್ಬೇಕಾಗುತ್ತೆ. ನಾನು ಇವತ್ತಿಂದ ನಾನು ಮಾರ್ನಿಂಗ್ ಶೋನೇ ನಾವು ಆ ಕಾಲದಲ್ಲಿ ಯಾವುದಾದ್ರು ಒಂದು ಪಿಕ್ಚರ್ ಬರಲಿ, ಚಿತ್ರಮಂದಿರ ತುಂಬಿದೆ ಅಂತ ಆಗ್ತಾಯಿದ್ವಿ ಸರ್. ಇವತ್ತು ನಮ್ಗೆ ಏನಾಗಿದೆ ಅಂದರೆ, ವಾಂಟೆಡ್ ಪಾರ್ಟೀಸ್, ಪ್ರೇಕ್ಷಕರ ಕೊರತೆಯಿಂದ ಶೋನ ಸ್ಥಗಿತಗೊಳಿಸಲಾಗಿದೆ ಅಂತ ಬೋರ್ಡ್ಗಳು ಹಾಕ್ತಾಯಿದ್ವಿ. ಯಾವ ರೀತಿ ಎಲ್ಲಿಂದ ಇಲ್ಲಿಗೆ ಆಗೋಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿ ಅಂದರೆ, ಓನ್ಲಿ ಕನ್ನಡ ಅಲ್ಲ ಸರ್, ಎಲ್ಲ ಲ್ಯಾಂಗ್ವೇಜಲ್ಲೂ ಅದೇ ಪರಿಸ್ಥಿತಿ ಇದೆ ಸರ್. ತಾವು ಈಗ ಕೇಳ್ತಾಯಿದ್ರಿ ಏನು ನಿಮ್ಮ ಪರಿಸ್ಥಿತಿ ಅಂತೇಳಿ. ಅದ್ರ ಬಗ್ಗೆನೇ ಇಷ್ಟು 1.5 ಅವರ್ 2 ಅವರ್ಸ್ ಝೂಮ್ ಮೀಟಿಂಗ್ ಇತ್ತು. ನಾನು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಆ ಮೀಟಿಂಗ್ ಅಟೆಂಡ್ ಆಗಿದ್ದೆ. ಈಗ ನಮ್ಮ ನೆರೆ ರಾಜ್ಯ ಕೇರಳದವರು ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅವತ್ತಿನ ದಿನ ಇಂಡಸ್ಟ್ರಿನ ಸಡೌನ್ ಮಾಡಬೇಕು, ಪ್ರೊಡಕ್ಷನ್ ಆಗ್ಬೋದು, ಎಲ್ಲ ರೀತಿಯ ಥಿಯೇಟ್ರ್ಗಳಾಗ್ಬೋದು ಬಂದ್ ಮಾಡಬೇಕು ಅನ್ನೋದು ಒಂದು ಅವರು ಅಲ್ಲಲ್ಲಿ ತೋಡ್ಕೊಂಡಿದ್ದಾರೆ. ನಮ್ಮನ್ನು ಸಪೋರ್ಟ್ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ. ಅವ್ರದ್ದು ಏನು ಬೇಡಿಕೆ ಇದೆ ಅಂದರೆ ಸರ್, ಇವತ್ತು ಈ ಕೆಲವು ಮೊದಲಿಂದ ಬಂದಿದೆ. ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಬೂಸ್ಟ್ ಅನ್ನೋದು. ಅವರು ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸರ್, ಅದು 1,000 ಕೋಟಿ ಆಯಿತು, ಇದು 2,000 ಕೋಟಿ ಆಯಿತು, 100 ಕೋಟಿ ಆಯಿತು, 200 ಕೋಟಿ ಆಯಿತು, 500 ಕೋಟಿ ಆಯ್ತಲ್ಲ ಬೂಸ್ಟ್ ಮಾಡ್ತಾರೆ. ನಿಜಾಂಶ ಹೇಳ್ಬೇಕಾದ್ರೆ ನಮ್ಮ ಥಿಯೇಟ್ರ್ಗೆಲ್ಲ ಅವರು ಸರ್ವರೇ ಆಗ್ತಾಯಿಲ್ಲ ಅಂತ. ಅದರಲ್ಲಿ ಇವರು ಗೌರ್ಮೆಂಟ್ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಜನ ಆಗ್ಬೋದು, ಏನು ತಿಳ್ಕೊಂಡಿದ್ದಾರೆ, ಇವರೆಲ್ಲ ಭಾರಿ ಚೆನ್ನಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ ಅಂಥೇಳಿ ಒಂದು ಟ್ಯಾಕ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲನೂ ರೈಸ್ ಮಾಡಿಕೊಂಡು ಇದು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ನೋವು ನಲುವು ಯಾರಿಗೂ ಅರ್ಥ ಆಗ್ತಾಯಿಲ್ಲ. ರೇಟುಗಳು ಅಷ್ಟೇ, ಅವರು ಮನಸ್ಸಿಗೆ ತಕ್ಕಾಗೆ ರೇಟ್ಸ್ ಇಡ್ತಾ ಇದ್ದಾರೆ. ದೊಡ್ಡ ಮೂವಿ ಬಂದಾಗ, ಪ್ಯಾನ್ ಇಂಡಿಯಾ ಬಂದಾಗ, ಅದರಲ್ಲಿ ಒಂದು ಪ್ರೇಕ್ಷಕ ಬಂದು ಒಂದು ವಾರದಲ್ಲಿ ನೋಡಿಬಿಟ್ರೆ ನೆಕ್ಸ್ಟ್ ಇಡೀ ಮಂತ್ ಅವ್ನಿಗೆ ಜೋಬಿಲ್ ಕಾಸಿರಲ್ಲ, ಬರೋಕ್ಕೆ ಸಾಧ್ಯವಾಗ್ತಾಯಿಲ್ಲ. ಸಣ್ಣ ಮೂವಿ ಆಗ್ತಾಯಿಲ್ಲ, ಪ್ರೇಕ್ಷಕರದ್ದು ಕೊರತೆ ಇದೆ. ಹಿಂಗಾಗಿ ನಾವು ಗೌರ್ಮೆಂಟ್ಗೂ ಅಥವಾ ಜನಕ್ಕೂ ಎಲ್ಲ ನಾವು ತಿಳಿಸ್ಲೇಬೇಕಾದ್ರೆ ಒಂದಿನ ಸಡೌನ್ ಮಾಡೋದು ಒಳ್ಳೆಯದು. ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಅಂತೇಳಿ 4 ಸ್ಟೇಟ್ ಅವರು, ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಮಾತ್ರ ಅವರು ಆಯೋಜಿಸಿದ ಈ ಮೀಟಿಂಗಲ್ಲಿ ಎಲ್ಲರೂ ಅವರವರು ಅಲ್ಲಲ್ಲಿ ತೋಡ್ಕೊಂಡಿದ್ದಾರೆ. ಎಲ್ಲರೂ ಒಂದೇ ಸೇಮ್ ಬೋಟಲ್ಲಿದ್ವಿ. ಯಾವ ಕೇರಳ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕರ್ನಾಟಕ ಆಗ್ಬೋದು, ಯಾರೂ ಹ್ಯಾಪಿಯಾಗಿಲ್ಲ ಸರ್. ಒಂದು ಕಡೆ ನಿರ್ಮಾಪಕನೂ ಹ್ಯಾಪಿಯಾಗಿಲ್ಲ, ವಿತರಕನೂ ಹ್ಯಾಪಿಯಾಗಿಲ್ಲ, ಮತ್ತು ನಮ್ಮ ಎಕ್ಸಿಬ್ಯೂಟ್ರು ಹ್ಯಾಪಿಯಾಗಿಲ್ಲ. ನಮ್ಮ ನಿರ್ಮಾಪಕರು ಎಷ್ಟಂತ ಕಳ್ಕೊಳ್ತಾರೆ ಸರ್. ಸಣ್ಣ ಮೂವಿ 2 ಲಕ್ಷ, 2 ಕೋಟಿ, 3 ಕೋಟಿ, 5 ಕೋಟಿ, 10 ಕೋಟಿ
ಈ ಥರ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂದರೆ ನಾವು ಹತ್ರದಿಂದ ನೋಡ್ತಾ ಇದ್ದೀವಿ. ಅವ್ರು ಏನು ಕೆಲವು ಈವೆಂಟ್ಗಳು ಮಾಡ್ತಾರಲ್ಲ ಅಂಥದ್ದು ಕೈಗೆಟುಕ್ತಾ ಇಲ್ಲ ಸರ್. ಇವತ್ತು OTT ಇಲ್ಲ. ಮೊದಲು ಏನೋ ಒಂದು ಚಾನಲ್ಗಳಲ್ಲಿ ಒಂದಷ್ಟು ಸಿಕ್ಕೋ ಸರ್, ಅದೂ ಇಲ್ಲ. ಸ್ಯಾಟ್ಲೈಟು ತಗೊಳ್ತಾ ಇಲ್ಲ. ಯಾರು ಮುಟ್ತಾನೆ ಇಲ್ಲ ಸರ್, ಯಾವ ಮೂವಿನೂ ಮುಟ್ತಾ ಇಲ್ಲ. ಯಾಕೆ ನಾವು ಸರ್ವರ್ ಆಗೋದು? ಆಮೇಲೆ ಕೆಲವು ನೋಟೆಡ್ ಹೀರೋಗಳು ಅವ್ರದ್ದು ಮಾತ್ರ ಏನೋ ಒಂದು ರೇಂಜ್ಗೆ ಹೋಗುತ್ತೆ ಅಂತೇಳಿ ಅವರು ಯದ್ವಾ ತದ್ವಾ ರೇಟ್ಗಳಾಗ್ತಾ ಇದ್ದಾರೆ ಅನ್ನೋದ್ರಿಂದನೇ ಇವತ್ತು ಮೇಜರಾಗಿ ಮೀಟಿಂಗ್ ನಡೆದಿದ್ದು ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರಲ್ಲ ಸರ್, ಕೆಲವ್ರಿಗೆ ಹೇಳ್ತಾ ಇದ್ವಿ ಸರ್, ಅವರು ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದೆ ಅಂಥೇಳಿ ನಾವು ನಮ್ಮ ಇಂಡಸ್ಟ್ರಿ ಬೂಸ್ಟು ಇದ್ದಿದ್ದೆ. ಅವ್ರು ಹೇಳ್ಕೊಳ್ಳೋದ್ರಿಂದ ಇವರು ಇನ್ನಷ್ಟು ಹೆವಿ ಸಂಭಾವನೆಗಳು ಕೇಳ್ತಾ ಇದ್ದಾರೆ. ಒಬ್ಬರು ನಮ್ಮ ಇವರು ಹೇಳ್ತಾ ಇದ್ದರು ತಮಿಳ್ನಾಡವರು ಸರ್, 2 ಕೋಟಿ ಇದ್ದವ್ರಿಗೆ ಇವತ್ತು XYZ ಸರ್ 2 ಕೋಟಿ ಇತ್ತು ಸಂಭಾವನೆ, ಇವತ್ತು 200 ಕೋಟಿವರೆಗೂ ತಗೊಂಡೋಗಿ ಇಟ್ಟಿದ್ದಾರೆ ಒಬ್ಬ. ಆದರೆ ಅಷ್ಟು ಬೆಳೆದಿದೆ ನಮ್ಮಲ್ಲಿ. ನಾವೇನೇನು ಮಾಡ್ತಾಯಿದ್ವಲ್ಲ ಕಸುಬುಗಳು, ನಿರ್ಮಾಪಕ ಆಗ್ಬೋದು, ಥಿಯೇಟ್ರ್ ಓನರ್ ಆಗ್ಬೋದು, ವಿತರಕ ಆಗ್ಬೋದು, ಯಾರೂ ಬೆಳೆದಿಲ್ಲ. ಆದರೆ ನಮ್ಮ ನಾಯಕ ನಾಟಕರಿಗೆ ಮಾತ್ರ 200 ಕೋಟಿವರೆಗೂ ಬೆಳೆದಿದೆ. ಅದೆಲ್ಲ ಗಮನಿಸಿ ನಮ್ಮಲ್ಲಿ ಟ್ಯಾಕ್ಸು GST ಆಗ್ಬೋದು, ಇನ್ನೊಂದು ಆಗ್ಬೋದು ಸರ್. ಕರ್ನಾಟಕದವಲ್ಲಿ ಸರ್ ಮೊದಲು GST ಇನ್ನೊಂದು ಟ್ಯಾಕ್ಸ್ ಫ್ರೀ ಆಗಿತ್ತು ನಮ್ಮ ಕನ್ನಡ ಲ್ಯಾಂಗ್ವೇಜ್. ಇವತ್ತು ಎಲ್ಲ ಲ್ಯಾಂಗ್ವೇಜಲ್ಲಿ ನಮ್ಮದು ಒಂದು ಅಂತ ಹೇಳ್ಬಿಟ್ಟು ನಮ್ಮದು ಈಗ ಕನ್ನಡ ಲ್ಯಾಂಗ್ವೇಜ್ಗೂ GST ಬಂದುಬಿಟ್ಟಿದೆ. ಸಣ್ಣ ಸಿನಿಮಾ ಮಾಡೋಕ್ಕೆ ಆಗಲಿ ನೋಡೋಕ್ಕಾಗಲಿ ಯಾರು ಜನನೇ ಬರ್ತಾಯಿಲ್ಲ. ಏನು ಮುಂದಕ್ಕೆ ಇದಕ್ಕೆ ಎಲ್ಲ ಏನು ಮಾಡಬೇಕು ಅನ್ನೋದೇ ನಮಗೆ ತೋರಿಸ್ತಾ ಇಲ್ಲ ಸರ್. ಅದಕ್ಕೆ ನೆಕ್ಸ್ಟು 15ರಂಗೆ ಒಂದು ನಾವು ಕನ್ನಡ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಸಿ ಒಂದು ಡಿಸ್ಕಷನ್ ಮಾಡಿಬಿಟ್ಟು ಏನು ಮಾಡಬೇಕು ಅದರಲ್ಲಿ ಇದ್ದಿದ್ದರಲ್ಲಿ ನಮ್ಮ OTT ಇವ್ರು ಬೇರೆ ಬುಕ್ ಮೈ ಶೋ ಅವರು ಒಂದು ಫಸ್ಟ್ ಶೋ ಆಗಿರಲ್ಲ, ಮಾರ್ನಿಂಗ್ ಶೋ ಆಗಿರಲ್ಲ. ನಮ್ಮ ನಿರ್ಮಾಪಕ ನಾನೇ ಬರ ಅವರೇ ಹೇಳ್ತಾರೆ ಆಗಿದೆ ಹೀಗಿದೆ ಅಂತಿಲ್ಲ. ಅವ್ರಿಗೆ ಯಾರು ಸರ್ ರೈಟ್ಸ್ ಕೊಟ್ಟಿದ್ದಾರೆ? ಒಬ್ಬ ನಿರ್ಮಾಪಕನ ಹಣೆ ಬರ ಅವ್ರು ಯಾರು ಸರ್? ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದು ಜೋರಾಗಿಲ್ಲ, ಹಾಗೆ ಹೀಗೆ ಅಂತೇಳಿ ಅವರು ರಿಲೀವ್ಸ್ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಸರ್? ಅದನ್ನೇ ಒಂದು ನಾವು ಮೇಯ್ನ್ ಆಗಿ ಇಟ್ಕೊಂಡು ಅವ್ರಿಗೂ ಹೇಳಿವಿ ಸರ್, ಮೊನ್ನೆ ಕರೆದ್ಬಿಟ್ಟು ನೀವು ಯಾವುದೇ ರೀತಿ ನಮಗೆ ಕೊಡಲೇಬೇಡಿ, ನಿಮ್ಮ ಇದನ್ನು ನಾವು ಯಾರು ಕೇಳ್ತಾ ಇಲ್ಲ. ಟಿಕೆಟ್ ಮಾರ್ತಾಯಿದ್ರಿ ಮಾರ್ಕೊಳ್ಳಿ, ಅದ್ರ ಪರ್ಸೆಂಟೇಜ್ ಇದೆ ಅದು ಇದು ಮಾಡ್ಕೊಳ್ತಾ ಇದ್ರೆ ಮಾಡ್ಕೊಂಡೋಗಿ. ನಮ್ಮ ಇದನ್ನ ನೀವು ಹೇಗೆ ಇದು ಮಾಡ್ತೀರ ಅನ್ನೋದನ್ನ ಅವ್ರ ಮುಂದೆ ಇಟ್ಟಾಗ ನಾವು ಬಾಂಬೆಗೆ ಲೆಟ್ರ್ ಬರೀತೀವಿ, 1 ವಾರದಲ್ಲೇ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಅದೊಂದು ಕಡೆ ನಡೀತಾ ಇದೆ. ನಾವು ಒಂದು ನಿರ್ಮಾಪಕರ ಸಭೆ ಕರೀತಾ ಇದ್ವಿ. ಅದರಲ್ಲಿ ಕೆಲವೆಲ್ಲ ಯಾರ್ಯಾರು ಹೇಗೆ ಏನು ಅನ್ನೋದು ಅವರದೆಲ್ಲ ಅಲ್ಲೆಲ್ಲ ತೋಡ್ಕೊಂಡಾಗ ನಾವು ಒಂದು ಔಟ್ಪುಟ್ ಬರಲಿ ಅಂತೇಳಿ ನಾವು ಆ ಮೀಟಿಂಗ್ ಇಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಸರ್. CCI ಅಂತ ಒಂದು ಬಂದಿದೆ ಸರ್, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇಂಡಿಯಾ ಬಂದಿದೆ ಸರ್. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ಅವ್ರದ್ದು ಕಟ್ಟು ಮಾಡೋಕ್ಕಾಗಲ್ಲ. ನಾವು ನಿಮ್ಮ ರೈಟ್ಸ್ನ ನೀವು ಕೆಲವು ಕ್ವಶನ್ಸ್ ಕೇಳ್ತೀರ ಸರ್, ನೀವು ಅದು ಕೇಳಬೇಡಿ ಅಂತ ಹೇಳೋಕ್ಕೆ ನಮ್ಗೆ ಹಕ್ಕಿಲ್ಲ. ಅದೇ ನೀವು ಏನು ಮಾಡ್ತೀನಿ ಅಂತೀರೋ ಅದನ್ನು ನಾವು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ ಸರ್. ಯಾರಿಗೆ ನಾವು ನಿರ್ಬಂಧ ಮಾಡೋಕ್ಕೆ ಆಗೋದಿಲ್ಲ. ನಾವು ಮೊದಲು ನಮ್ಮ ಸ್ಕ್ರೀನ್ ಕಮಿಟಿ ಅಂತ ಮಾಡಿಬಿಟ್ಟು ವಾರಕ್ಕೆ ಇಷ್ಟೇ ಸಿನಿಮಾ ಬರಬೇಕಂತ ಮಾಡಿದ್ವಿ ಸರ್. ಅದು ಈಗಿಲ್ಲ, ಅದು ನಾವು ಮಾಡೋಕ್ಕೂ ಆಗ್ತಾಯಿಲ್ಲ. ಯಾವುದೇ ನಮ್ಮಲ್ಲಿ ಅಷ್ಟೇ ಸರ್, ಫಿಲ್ಮ್ ಚಾಂಬರ್ಸ್ ಅಂತ ಹೇಳಿ ಕೆಲವರು ಹೆಸರುಗಳು ಇಟ್ಕೊಂಡ್ಬಿಟ್ಟು ಗಲ್ಲಿಗೆ ಆಗೋಗ್ಬಿಡ್ತಾ ಇದ್ದಾವೆ. ನಾವು ಅವ್ರಿಗೆ ನಿರ್ಬಂಧನೇ ಮಾಡೋಕ್ಕಾಗ್ತಾಯಿಲ್ಲ. ಒಬ್ಬ ಹೇಳ್ತಾನೆ 5,000 ಕೊಡ್ರಿ ನಿಮ್ಗೆ ಅವಾರ್ಡ್ ಕೊಡ್ತೀನಿ, 2,000 ಕೊಡ್ರಿ ನಮ್ಮ ಚಾಂಬರಲ್ಲಿ ಮೆಂಬರ್ಶಿಪ್ ಕಾರ್ಡ್ ಕೊಡ್ತೀನಿ. ಸರ್ ನಮ್ಮ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಇಳಿದಿದೆ ಅಂದರೆ, ಅವನು ಹೇಳ್ತಾನೆ ನೋಡಪ್ಪ ಇವತ್ತು ದುಡ್ಡಿಲ್ಲದೆ ಏನಾಗಲ್ಲ. ಒಬ್ಬ ಕೇಳ್ತಾನೆ, ಅಣ್ಣ ನಾನು ಇಂಥದ್ರಲ್ಲಿ ಪ್ರವೀಣ್ ಆಗಿದ್ದೀನಿ, ನನಗೊಂದು ಅವಾರ್ಡ್ ಕೊಡ್ತೇವಪ್ಪ, ಇಷ್ಟು ಕೊಡು, ನಿಮ್ಗೆ ಯಾಕನ ಕೊಡಬೇಕು? ಅಣ್ಣ ನಾನು ರವೀಂದ್ರ ಕಲಾಕ್ಷೇತ್ರ ಬುಕ್ ಮಾಡಿದ್ದೀನಿ, ಅದಕ್ಕೆ ಖರ್ಚಾಗತ್ತೆ, ನಿಮ್ಮದು ಒಳ್ಳೆ ನೋಟೆಡ್ ಆಗೋಗ್ಬಿಡ್ತಾರೆ ನಾವು ಅವಾರ್ಡ್ ಕೊಟ್ಟರೆ. ಈಗೆಲ್ಲ ಅವ್ರಿಗೆ ಹೇಳ್ತಾ ಇರೋದು ವೀಡಿಯೋಗಳಿದೆ ನಮ್ಮ ಹತ್ರ. ಏನು ಹೇಳ್ತೀರಿ ಇದಕ್ಕೆಲ್ಲ? ನಾವು ಅವ್ರನ್ನ ಅಡ್ಡಿಪಡಿಸೋಕ್ಕಾಗತ್ತಾ? ನಾವು ರಿಜಿಸ್ಟರ್ ಆಫ್ ಸೊಸೈಟಿಯಲ್ಲಿ ಹೋಗಿ ಒಂದು ಬ್ಯಾನ್ ಮಾಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ನಮ್ಗೆ ರೈಟ್ಸ್ ಇಲ್ಲ. ಅವ್ನು 4 ಕಂಪನಿ ಮಾಡೋನೆ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಲೂ ಇಟ್ಟಿದ್ದಾನೆ, ಎಂಥದ್ದು ಯಾವುದೋ ಫೌಂಡೇಶನ್ ಅಂತ ಇಟ್ಟವನೆ. ಏನು ಮಾಡೋಕ್ಕಾಗತ್ತೆ? ಈಗ ನಾವು ಉಳಿಸ್ಕೋಬೇಕಾದ್ರೆ ಕಷ್ಟ ಆದರೂ ಪರವಾಗಿಲ್ಲ, ನಿರ್ಭಯವಾಗಿ ಏನೇನು ನಾವು ರೂಲ್ಸ್ ಮಾಡಬೇಕು ಅದನ್ನು ಮಾಡಲೇಬೇಕಂತ ನಾವು ಅಂದ್ಕೊಂಡಿದ್ವಿ. ಅದನ್ನು ಮಾಡ್ತೀವಿ ಮುಂದಿನ ಸಭೆಯಲ್ಲಿ. ಆದಮೇಲೆ ನಿಮ್ಗೆ ತಿಳಿಸ್ತೀವಿ ಏನೇನು ಮಾಡಬೇಕು ಅನ್ನೋದನ್ನು. ಒಂದು ದಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂಡಸ್ಟ್ರಿ ಕಡೆಯಿಂದ ಏನಿದೆ ಒಪಿನಿಯನ್?
ಆಕ್ಟರ್ಸ್ ಆಗ್ಬೋದು ಅಥವಾ ನಮ್ಮ ಇಂಡಸ್ಟ್ರಿ ದೊಡ್ಡ ಸ್ಟಾರ್ಸ್ ಅಥವಾ ದೊಡ್ಡ ಪ್ರೊಡ್ಯೂಸರ್ಸ್ ಅವ್ರ ಕಡೆಯಿಂದ ಏನು ಸರ್ ಅದಕ್ಕೇನೆ ನಾವು ಇವತ್ತು ನಾವು ಅಲ್ಲಿನೂ ಪ್ರಸ್ತಾಪ ಮಾಡಿದಾಗ ನಮ್ಮ ಕಡೆಯಿಂದ ನಾವು ಇಲ್ಲಿ ಪ್ರಸ್ತಾಪಿಸಿ ನಮ್ಮ ಎಲ್ಲ ವಿಂಗ್ ಇದೆ ನಮ್ಮಲ್ಲಿ ಅಲ್ವಾ, ನಿರ್ಮಾಪಕರಿದ್ದಾರೆ, ಎಕ್ಸಿಬಿಟರ್ಸ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸು ಇದ್ದಾರೆ. ನಾವು ಇಲ್ಲಿ ಪ್ರಸ್ತಾಪಿಸಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಅವ್ರಿಗೆ ಹೇಳಿದ್ದೀನಿ. ಆಸ್ ಎ ಅಧ್ಯಕ್ಷನಾಗಿ ಅದನ್ನು ಅವ್ರಿಗೆ ತಿಳಿಸಿದ್ದೀನಿ. ಇಷ್ಟಲ್ಲೇ ನಾವು ಒಂದು ಮೀಟಿಂಗ್ನು ಕರೀತಾ ಇದ್ವಿ, ಅಲ್ಲಿ ಪ್ರಸ್ತಾಪ ಮಾಡ್ತೀವಿ. ಈ ಥರ ನೆರರಾಜ್ ಅವರು ಸ್ಟ್ರೈಕ್ ಮಾಡಬೇಕಂತ ಇದ್ದಾರೆ, ಅದಕ್ಕೆ ನಿಮ್ಮ ಒಪಿನಿಯನ್ ಅಂತ ಹೇಳಿ ನಾವು ಎಲ್ಲರಿಗೂ ತಿಳಿಸೋ ಪ್ರಯತ್ನ ಪಡ್ತೀವಿ ಸರ್. ಒಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಒಂದು ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲ ಇಡೀ ಇಂಡಸ್ಟ್ರಿಗೆ ತಿಳಿಸ್ಬಿಟ್ಟು ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್. ಹೀರೋಗಳ ಜೊತೆ ಚರ್ಚೆ ಮಾಡುವಂಥದ್ದು ಈಗ ನೋಡಿ, ಈ ವರ್ಷ ನೋಡಿದ್ರೆ ನಾನು ಸುಮ್ಮನೆ ಒಂದು ಲಿಸ್ಟ್ ಇಟ್ಕೊಂಡು ನೋಡಿದ್ರೆ ಈ ವರ್ಷದಲ್ಲಿ 1-2 ಸಿನಿಮಾ ದೊಡ್ಡ ಸಿನಿಮಾ ಬರುತ್ತೆ ಅನ್ನೋದು ಹೊರತುಪಡಿಸಿದ್ರೆ ಈ ವರ್ಷ ಇನ್ಯಾವ ಸ್ಟಾರ್ದು ಸಿನಿಮಾ ಬರಲ್ಲ. ಇಲ್ಲ ಟಾಪ್ ಅಂತ ಯಾರು ನಾವು 5-6 ಜನ ಅಂತೀವಿ, ಅದರಲ್ಲಿ ಬಹುತೇಕ 4 ಜನ ಹೀರೋಗಳು ಈ ವರ್ಷ ಸಿನಿಮಾ ಇಲ್ಲ 25ರಲ್ಲಿ. ಸೊ ಮತ್ತೆ ಇಂಡಸ್ಟ್ರಿ ಸಸ್ಟೈನಬಿಲಿಟಿ ಹೆಂಗೆ ಅಂತ ಸರ್ ನನಗೆ XYZ ಸರ್ ಒಬ್ಬರು ಆರ್ಟಿಸ್ಟ್ ಹತ್ರ ಮಾತಾಡಿದೆ. ಸರ್ ಯಾಕೆ ಸರ್ 5 ವರ್ಷ 6 ವರ್ಷ ಒಂದು ಸಿನಿಮಾ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿ ಯಾಕೆ ಸರ್ ಸರ್ವರ್ ಆಗೋದು? ನಾವು ಅದನ್ನೇ ನಂಬ್ಕೊಂಡಿದ್ವಿ. ನಿಮ್ಮಂಥ ಹೀರೋಗಳು ಮಾಡಿದಾಗಲೇ ನಮ್ಮ ಥಿಯೇಟ್ರಿಗೆ ಜನ ಬರ್ತಾ ಇರೋದು. ನಾವು 1-3 ಸಿನಿಮಾ ಥಿಯೇಟ್ರ್ಗಳು ಇಟ್ಕೊಂಡಿದ್ವಿ. ನಾವು ಯಾಕೆ ಸರ್ ಅಲ್ಲಿ ಇದೇ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಆಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನೀವೆಲ್ಲ 1, 2, 3 ವರ್ಷದಲ್ಲಿ 1-2 ಮಾಡಿದ್ರೆ ತಾನೇ ಅಂತ ಹೇಳಿದಾಗ ಅವ್ರ ಒಪಿನಿಯನ್ ಏನಿದೆ ಗೊತ್ತಾ ಸರ್? ನಾನು ಯಾವುದೋ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಿದ್ರೆ ಇವತ್ತು ಏನು ನೀವು ಈ ಮಾತು ಹೇಳ್ತಾ ಇದ್ರಲ್ಲ, ನಿಮ್ಮ ಸಿನಿಮಾ ಮಾಡಿದ್ರೆ ನಮಗೆ ಬರ್ತಾರೆ ಅಂತೇಳಿ, ಅವರು ಬರ್ದಂಗೆ ಆಗ್ತಾರೆ. ನನಗೆ ಸರಿಯಾದ ಸಬ್ಜೆಕ್ಟು, ಸರಿಯಾದ ಬಡ್ಜೆಟ್ಟು ಇವೆಲ್ಲಿದ್ದಾಗ ಖಂಡಿತ ಮಾಡ್ತೀವಿ ಅಂತ ಕೆಲವ್ರು ಹೇಳಿದ್ದಾರೆ. ಹಾಗೇ ನಮ್ಮ ಡೈರೆಕ್ಟ್ರುಗಳು, ಕೆಲವರು ಪ್ರೊಡ್ಯೂಸರ್ಗಳು ಇವತ್ತಿನ ದಿನ ಏನು 4, 5, 6 ರೇಂಜಲ್ಲಿದ್ದಾರೋ, ರೇ ಸಬ್ಜೆಕ್ಟ್ ಒಂದು ಕಡೆ, ನಂದು ಇಷ್ಟು ರೆಕಮೆಂಡೇಷನು, ಇಷ್ಟು ಕೋಟಿ ಬಡ್ಜೆಟ್ ಇಟ್ಕೊಂಡಿದ್ದಾರೆ, ಬನ್ನಿರಿ ಮಾಡೋಣ ಅಂತಾರಂತೆ. ಅದನ್ನು ನನ್ನ ಹತ್ರ ಕಂಪ್ಲೇಂಟ್ಸ್ ಬಂದಿದೆ. ಈಗ ರೀಸೆಂಟಾಗಿ ಒಬ್ಬರು ಬಂದಿದ್ದು ಸರ್, ನನಗೆ ಯಾರಿಗೋ ಒಬ್ಬರಿಗೆ ಕೇಳಿದೆ, ಸರ್ ನನಗೆ ಇಷ್ಟು ಕೋಟಿ ಕೊಡಿ, ನಂದು ಮೂವಿ ಮಾಡಬೇಕು ಅನ್ನೋದಾದರೆ ಇಷ್ಟು ಕೋಟಿ ಅಡ್ವಾನ್ಸ್ ಇದು ನಿಮ್ಮಲ್ಲಿ ಬಡ್ಜೆಟ್ ಇಟ್ಕೊಳ್ಳಿ, ಆಗೋದಾದರೆ ಮಾಡೋಣ ಸರ್ ಅಂತ ಹೀರೋಗಳು. ಆಮೇಲೆ ನಮ್ಮ ಪ್ರೇಕ್ಷಕರು ಅಷ್ಟೇ ಸರ್, ಯಾವ ಥರದ್ದು ಅವ್ರಿಗೆ ಬೇಕನ್ನೋದು ಅವ್ರಿಗೆ ಮೈಂಡ್ ಇಲ್ಲ, ಅವ್ರಿಗೆ ಇದಿಲ್ಲ. ಅಲ್ಲಿ ಹೋದಾಗ ಕೂತ್ಕೊಂಡಾಗ ಅವನು ಸ್ಕ್ರೀನ್ ಪ್ಲೇಯಿಂದ ಇನ್ನೊಂದರಿಂದ ಕಟ್ಟಾಗಿ 3 ಅವರಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಲ್ಲ ಅಂಥ ಸಿನಿಮಾಗಳು ಇವತ್ತು ಹಿಟ್ ಆಗ್ತಾಯಿದೆ ಸರ್. ಯಾವುದೇ ಪ್ಯಾನ್ ಇಂಡಿಯಾ ಆಗ್ಬೋದು, ಇನ್ನೊಂದಾಗ್ಬೋದು, ಪ್ರೇಕ್ಷಕ ಬರಬೇಕಾರೆ ಮೇಯ್ನಾಗಿ ಇವತ್ತಿನ ದಿನ ಕಂಟೆಂಟ್ ನೋಡ್ತಾ ಇದ್ದಾರೆ ಸರ್. ಆ ಕಂಟೆಂಟ್ ಚೆನ್ನಾಗಿದ್ದಾಗ, ಉದಾಹರಣೆಗೆ ಸಣ್ಣ ಸಿನಿಮಾಗಳು ಹಿಟ್ಟಾಗಿರೋದು ಉದಾಹರಣೆಗಳಿದೆ ಸರ್. ಹಾಗಾಗಿ ನಮ್ಮ ಡೈರೆಕ್ಟ್ರುಗಳು ನಾನು ಕೇಳ್ಕೊಳ್ಳೋದ್ರಲ್ಲೇ ಒಳ್ಳೆ ಕಂಟೆಂಟ್ ಮಾಡಿ, ನೀವು ಬಡ್ಜೆಟ್ ಹಿಂದೆ ಹೋಗಬೇಡಿ, ನಮ್ಮ ನಿರ್ಮಾಪಕರು ಉಳಿಸಿ, ನಮ್ಮ ಥಿಯೇಟ್ರ್ಗಳನ್ನ ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್.